ಫ್ರೆಂಡ್ಸ್, ನೀವೇನಾದ್ರೂ ನೆಲಮಂಗಲ ಕಡೆ ಒಂದು ಜಾಗ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ನೆಲಮಂಗಲ ಹರ್ಷ ಹಾಸ್ಪಿಟಲ್ ಇಂದ 5 ಕಿಲೋಮೀಟರ್ ಮತ್ತೆ ನೆಲಮಂಗಲ ಸಿವಿಲ್ ಕೋರ್ಟ್ ಇಂದ 4 ಕಿಲೋಮೀಟರ್. ಇನ್ನ ನೀವೇನಾದ್ರೂ ಮಾಗಡಿ ರೋಡ್ ಕಡೆಯಿಂದ ಬರ್ತೀರಾ ಅಂದ್ರೆ ತಾವರೆಕೆರೆಯಿಂದ 10 ಕಿಲೋಮೀಟರ್ ಆಗುತ್ತೆ, ಸೊಂಡೆಕೊಪ್ಪ ಇಂದ 4 ಕಿಲೋಮೀಟರ್ ಆಗುತ್ತೆ. ಇನ್ನ ಈ ಜಾಗಕ್ಕೆ ನಿಮ್ಗೆ ನೆಲಮಂಗಲ ಕಡೆಯಿಂದನೂ ಬರ್ಬೋದು ಮತ್ತೆ ಮಾಗಡಿ ರೋಡ್ ಕಡೆಯಿಂದನೂ ಬರ್ಬೋದು. ಇನ್ನ ಟೋಟಲ್ ಆಗಿ ಇಲ್ಲಿ 3 ಎಕರೆ 1 ಕುಂಟೆಯಲ್ಲಿ ಜಾಗ ಮಾಡಿರೋದು ಟೋಟಲ್ ಆಗಿ 15 ವಿಲ್ಲಾ ಫ್ಲಾಟ್ಸ್ ಬರುತ್ತೆ. ಇನ್ನ ಇಲ್ಲಿ ಪ್ರೈಸ್ ಬಂದು 1099 ರೂಪೀಸ್ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಇದೆ. ಸೊ ಇನ್ನ ಬನ್ನಿ ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ಚಿರಣ್ ಪ್ರಾಪರ್ಟೀಸ್ ಅವರು ಮಾಡಿರುವಂತಹ ಬನಶಂಕರಿ ವಿಲ್ಲಾ ಅಲ್ಲಿ ಇದ್ದೀನಿ. ಇದು ಬಂದು ನೆಲಮಂಗಲ ಇಂದ 5 ಕಿಲೋಮೀಟರ್ ಆಗುತ್ತೆ. ಮತ್ತೆ ಇಲ್ಲಿ ಬೈರೇಗೌಡನಹಳ್ಳಿಯಿಂದ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಚಿರಣ್ ಪ್ರಾಪರ್ಟೀಸ್ ಕಡೆಯಿಂದ ಕೃಷ್ಣಮೂರ್ತಿ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಸರ್, ಪ್ರೆಸೆಂಟ್ ನಾವ್ ಇವಾಗ ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್? ಮೇಡಮ್, ಇದು ನೆಲಮಂಗಲ ಇಂದ ಓಕೆ, 5 ಕಿಲೋಮೀಟರ್ ಇದೀವಿ ಮೇಡಮ್. ಇದು ಜಾಗ ನೆಲಮಂಗಲ ಇಂದ 5 ನೆಲಮಂಗಲ ಇಂದ 5 ಕಿಲೋಮೀಟರ್ ಆಗುತ್ತೆ. ಓಕೆ, ಇಲ್ಲಿ ಬೈರೇಗೌಡನಹಳ್ಳಿ ಅಂತ ಬರುತ್ತೆ, ಅಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. ಸರ್ ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದೀರಾ? ಮೇಡಮ್, ಇದು 3 ಎಕರೆ 1 ಕ್ವಿಂಟಲ್ ಮಾಡಿದೆ ಮೇಡಮ್. 15 ಫ್ಲಾಟ್ ಬಂದಿದೆ ಮೇಡಮ್. ಒಂದೊಂದು ಫ್ಲಾಟ್ ಅನ್ನು 5.5 ಕ್ವಿಂಟಾಸ್ ಬರುತ್ತೆ ಮೇಡಮ್. ಓಕೆ, ಮೆಜರ್ಮೆಂಟ್ ಅಲ್ಲಿ ಬಂದ್ಬಿಟ್ಟು 5,900 ಸ್ಕ್ವೇರ್ ಫೀಟ್ ಬರುತ್ತೆ. ಅಂದ್ರೆ ಇಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ 5.5 ಗುಂಟಾಸ್ ನ ತಗೊಳ್ಬೇಕು. ಅದು ಟೋಟಲ್ ಸ್ಕ್ವೇರ್ ಫೀಟ್ ಅನ್ನೋದು ಬಂದ್ರೆ 5,900. ಓಕೆ ಸರ್. 15 ನದಿ ಹೆಸರಿಟ್ಟಿದ್ದೀವಿ ಮೇಡಮ್. ಕಾವೇರಿ, ತುಂಗ, ಆತರ ಎಲ್ಲ ನದಿ ಹೆಸರುಗಳು. 15 ಫ್ಲಾಟ್ ಕೂಡ ಇಟ್ಟಿದ್ದೀರಾ? 15 ನದಿಗಳ ಹೆಸರಿಟ್ಟಿದ್ದೀವಿ. ಓಕೆ ಸರ್. ಟೋಟಲ್ ಆಗಿ ಇದು ಎಷ್ಟು ಫೀಟ್ ರೋಡ್ ಬರುತ್ತೆ ಮೇಡಮ್? ಇದು ಬಂದು 30 ಫೀಟ್ ಬಿಟ್ ಮಾಡಿದ್ದೀವಿ. ಇದು 30 ಫೀಟ್ ಇದೆ. ಇದು 35 ಫೀಟ್ 35 ಅಡಿ ಬರುತ್ತೆ ಇದು ರೋಡ್. ಓಕೆ, ಇದು ಬಂದು 30 ಫೀಟ್ ಬರುತ್ತದೆ. 35 ಫೀಟ್ ಬರುತ್ತದೆ. ಒಂದು ಇನ್ನು ಮೇಡಮ್ ಇದು ಅಲ್ಲಿ ಔಟ್ ಇದೆ. ಔಟ್ ಎರಡು ಗೇಟ್ ಇದೆ. ಎರಡು ಗೇಟ್ ಇದೆ. ಇದು ಮೇನ್ ಗೇಟ್, ಅದು ಎಕ್ಸಿಟ್ ಗೇಟ್ ಮೇಡಮ್. ಓಕೆ ಓಕೆ ಸರ್. ಸರ್, ಕಂಪ್ಲೀಟ್ ಆಗಿ ಏನೇನ್ ಡೆವಲಪ್ಮೆಂಟ್ ನ ಮಾಡ್ಕೊಟ್ಟಿದೀರಾ ಸರ್? ಮೇಡಮ್, ಇದು ನೋಡಿ, ಇಂಡಿವಿಜುವಲ್ ಎಲ್ಲ ಒಳಗಡೆ ಅಷ್ಟೇ ಎಲ್ಲಾ ತರದ ಕಾಂಪೌಂಡ್ ಹಾಕಿದೀವಿ. ಎಲ್ಲ ಒಂದೊಂದು ನದಿ ಹೆಸರಿಟ್ಟಿದೀವಿ. ಹಾಗೇನೆ ನೋಡಿ, ಟ್ರೀಸ್ ಹಾಕಿದೀವಿ. ಫುಲ್ ಟ್ರೀ ಗಾರ್ಡ್ಸ್ ಹಾಕಿದೀವಿ. ಪ್ರತಿಯೊಂದಕ್ಕೂ ಸ್ಯಾನಿಟರಿ ಲೈನ್ ಇದೆ, ವಾಟರ್ ಲೈನ್ ಇದೆ, ಹಾಗೆ ಸೋಲಾರ್ ಲೈಟ್ ಇದೆ, ಎಲೆಕ್ಟ್ರಿಕ್ ಪೋಲ್ಗಳಿದೆ, ಎಲೆಕ್ಟ್ರಿಕ್ ವೈರ್ ಇದೆ, ಪ್ರೆಸೆಂಟ್ ಕರೆಂಟು ಇದೆ. ಆಮೇಲೆ 35 ಫೀಟ್ ವೈಲ್ಡ್ ಇದೆ. ಆಮೇಲೆ ಎಲ್ಲ ಕರುಸ್ ಹಾಕಿದೀವಿ ಮೇಡಮ್. ಎಲ್ಲದಕ್ಕೂ ಫುಲ್ ಕರುಸ್ ಹಾಕಿದೀವಿ. ಇಲ್ಲಿ ಪ್ಲಾಟ್ಫಾರ್ಮ್ ಓಡಾಡ್ಬೋದು. ಬೆಳಿಗ್ಗೆ ಹೊತ್ತಿನ ವಾಕಿಂಗ್ ಮಾಡಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ಮಾಡಿದೀವಿ. ಇಷ್ಟು ಸೌಕರ್ಯ ಮಾಡಿದೀವಿ ಮೇಡಮ್. ಸರ್, ಇನ್ನ ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಏನೇನ್ ಬರುತ್ತೆ ಮತ್ತೆ ಬಸ್ ಕನ್ವಿನಿಯಂಟ್ ಯಾವ ತರ ಇದೆ ಮೇಡಮ್? ಇಲ್ಲೇ ಬಸ್ ಕನ್ವಿನಿಯಂಟ್ ನಮ್ಮ ರೋಡಲ್ಲೇ ಹೋಗುತ್ತೆ ಮೇಡಮ್. ಇಲ್ಲಿಂದ ಹೌದಾ, ಮೈನ್ ರೋಡಿಗೆ ಬರುತ್ತೆ. ಇಲ್ಲಿಂದ ಮೆಜೆಸ್ಟಿಕ್ ಇಂದನೂ ಇದೆ, ಶಿವಾಜಿ ನಗರದಿಂದನೂ ಇದೆ ಮೇಡಮ್. ಇಲ್ಲಿ ಏನಾಗುತ್ತೆ ಅಂದ್ರೆ ನೆಲಮಂಗಲದಲ್ಲಿ ಹರ್ಷ ಹಾಸ್ಪಿಟಲ್ ಇದೆ ಮೇಡಮ್. ಅಲ್ಲೇ ಮೆಟ್ರೋ ಬರ್ತಾ ಇದೆ ನೆಲಮಂಗಲದಲ್ಲಿ. ಹಾಗೆ ಮುಂದೆ ಬರ್ತಾ ಇದ್ದಂಗೆ ಸಿವಿಲ್ ಕೋರ್ಟ್ ಸಿಗುತ್ತೆ. ಅದಕ್ಕಿಂತ ಸ್ವಲ್ಪ ಮುಂದೆ ಬಂದ್ರೆ ಎಂಬ್ರಾಯ್ಡರಿ ಸ್ಕೂಲ್ ಸಿಗುತ್ತೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ಇನ್ನು ಇದ್ರದ್ದು ಒಳ್ಳೊಳ್ಳೆ ಡೆವಲಪ್ಮೆಂಟ್ ಆಗಿರುವಂತ ಎಲ್ಲ ಮನೆಗಳು ಫ್ಲಾಟ್ಗಳೆಲ್ಲ ಆಗ್ತಾ ಇದೆ ಮೇಡಮ್, ಅಕ್ಕಪಕ್ಕದಲ್ಲೆಲ್ಲ ಸರೌಂಡಿಂಗ್ ಅಲ್ಲಿ. ಹಾಗೆ ಬಂದ್ರೆ ಇನ್ನು ಮುಂದೆ ಇನ್ನು ಸ್ವಲ್ಪ ಈ ಕಡೆ ಸೈಡ್ ಅಲ್ಲಿ ಬಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇರೆ ಆಗ್ತಾ ಇದೆ. ಈ ಲಂಕನಹಳ್ಳಿ ಅಂತ ಬರುತ್ತೆ ಊರು. ಅಲ್ಲಿ 6,000 ಎಕರೆ ಅಕ್ವೇಷನ್ ಮಾಡ್ಕೊಂಡಿದ್ದಾರೆ. ಅದು ಪೆಂಡಿಂಗ್ ಅಲ್ಲಿ ಇದೆ. ಅಲ್ಲೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರೋ ಚಾನ್ಸಸ್ ಇದೆ. ಹಾಗೇನೆ ಸುತ್ತಲೂ ಸರೌಂಡಿಂಗ್ ಅಲ್ಲಿ ಎಲ್ಲ ಫುಲ್ ಬಿಡಿ ಆಗಿದೆ ಮೇಡಮ್. ನಾವು ಒಂದೇ ವಿಲ್ಲಾ ಮಾಡಿರೋದು, ಮಿಕ್ಕಿದೆಲ್ಲ BMRD ಸೈಟ್ಸ್ಗಳೆಲ್ಲ ಅಕ್ಕಪಕ್ಕ ಎಲ್ಲ ಇದೆ ಮೇಡಮ್. ಫ್ರೆಂಡ್ಸ್, ನೋಡುದ್ರಲ್ವಾ, ಈ ವಿಲ್ಲಾಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ನ ಮಾಡ್ಕೊಟ್ಟಿದ್ದಾರೆ. ಸರೌಂಡಿಂಗ್ ಡೆವಲಪ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಹೈಲಿ ಡೆವಲಪ್ಮೆಂಟ್ ಆಗ್ತಿರೋಂತ ಏರಿಯಾ. ಸುತ್ತಮುತ್ತ ತುಂಬಾ ಸೈಟ್ ಸಿಗುತ್ತೆ, ಬಟ್ ವಿಲ್ಲಾಸ್ ಸಿಗೋದು ಕಡಿಮೆ. ಸೊ ಅದ್ರಲ್ಲೂ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಿದೀನಿ ಅಂತ ಹೇಳಿದ್ರು. ಪ್ರೈಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್, ಇಲ್ಲಿ ಪ್ರೈಸ್ ಏನಿದೆ ಸರ್? ಮೇಡಮ್, ಇಲ್ಲಿ ನಾವು ಪ್ರೈಸ್ 1,099 ರೂಪಾಯಿ ಇಟ್ಟಿದೀವಿ ಮೇಡಮ್. 1,099 ರೂಪಾಯಿ. 1099 ಇಟ್ಟಿದೀವಿ ಮೇಡಮ್. ಅತಿ ಕಮ್ಮಿ ಪ್ರೈಸ್. ಇಲ್ಲಿ ಈ ಸರೌಂಡಿಂಗ್ ಅಲ್ಲಿ ವಿಲ್ಲಾಸ್ ಈ ರೇಟಿಗೆ ಯಾರು ಕೊಡಕ್ ಆಗಲ್ಲ. ಆದ್ರೂ ನಾವು ಒಂದು ಪ್ರೈಸ್ ಇಟ್ಟಿದ್ದೀವಿ, ಹೊಸ್ತಾ ಮಾಡಿದೀವಿ. ನಮಗೆ ಈ ಸಹಕಾರ ಸಿಕ್ಕರೆ ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡೋದು ಅನ್ನೋ ಇದಕ್ಕೆ ಗ್ರಾಹಕರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಮೇಡಮ್. ಸರ್, ಪ್ರೈಸ್ 1099 ಅಂತ ಹೇಳಿದ್ರ, ರಿಜಿಸ್ಟ್ರೇಷನ್ ಯಾವ ತರ ಸರ್? ಮೇಡಮ್, ರಿಜಿಸ್ಟ್ರೇಷನ್ ಬಂದು ಇಲ್ಲಿ ಕಮ್ಮಿ ಆಗುತ್ತೆ.
ಏನು 1,40,000 50,000 ಆಗ್ಬೋದು. ಅದೇ ತಗೊಂಡಿದ್ ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ನಾವು ರಿಜಿಸ್ಟರ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇನೆ. ಇಲ್ಲಿ ಏನಂದ್ರೆ 65 lakhsಗೆ ನಾವು ಒಂದು ಇದು ಮಾಡಿದೀವಿ ಮೇಡಮ್, 1,099 ರೂಪಾಯಿ ಸ್ಕ್ವೇರ್ ಫೀಟ್. ಅದು 65 lakhs ಆಗುತ್ತೆ. ಅದು ಏನ್ ರಿಜಿಸ್ಟ್ರೇಷನ್ ಬರುತ್ತೆ ಆ ಚಾರ್ಜ್ ಯಾರು ತಗೊಂತಾರೆ ಅವರು ರಿಜಿಸ್ಟರ್ ಮಾಡ್ಕೊಳ್ಳೋದು ನಮ್ದಿರುತ್ತೆ, ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ಅವ್ರದ್ದು ಇರುತ್ತೆ. ಓಕೆ, ಮಿನಿಮಮ್ 1.5 ಲಕ್ಷ ಆಗ್ಬೋದು. ಹೌದು ಮೇಡಮ್, 1.5 ಲಕ್ಷ ರೂಪಾಯಿ ಇಲ್ಲಿ ಒಳಗಡೆನೆ ಆಗುತ್ತೆ. ಅವ್ರ ರಿಜಿಸ್ಟ್ರೇಷನ್ ಫೀಸ್ ಕಮ್ಮಿ ಇದೆ ಮೇಡಮ್, ಯಾಕೆಂದ್ರೆ ನಾವು ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡೋದ್ರಿಂದ ಇದು ಕಮ್ಮಿ ಬರುತ್ತೆ. ಅಂದ್ರೆ 5.5 ಗುಂಟೆಗೆ ಅಪ್ರಾಕ್ಸಿಮೇಟ್ ಪ್ರೈಸ್ ಆಗುತ್ತೆ. ಓಕೆ ಸರ್, ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಸರ್? ಮೇಡಮ್ ಡಾಕ್ಯುಮೆಂಟ್ಸ್ ಬಂದು ಇದು ಜನರಲ್ ಪ್ರಾಪರ್ಟಿ ಮೇಡಮ್, ಇದು ಜನರಲ್ ಪ್ರಾಪರ್ಟಿ. ಇದು ಪೇಪರ್ಸ್ ಎಲ್ಲ ನಾವು ಲೀಗಲ್ ಆಗಿ ಮಾಡಿಸಿದೀವಿ. ನಾವೆಲ್ಲ ಲೀಗಲ್ ಆಗಿ ಮಾಡಿಸಿ ಎಲ್ಲ ನಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದೀವಿ. ತಗೊಳ್ಳೋ ಪಾರ್ಟಿಗೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಅವರು 10,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು. ನಾವು ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತೀವಿ, ಅವರು ಈ ಲೀಗಲ್ ಚೆಕ್ ಮಾಡ್ಕೊಂಡ್ ಬರ್ಬೇಕು. 15 days ಟೈಮ್ ಇರುತ್ತೆ. ಆ 15 days ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ 5 ಗುಂಟೆ ಸ್ಕೆಚ್ ಮಾಡಿ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಫ್ರೆಂಡ್ಸ್ ನೋಡಿದ್ರಲ್ವಾ, ಡಾಕ್ಯುಮೆಂಟೇಶನ್ ಬಗ್ಗೆ ತುಂಬಾನೇ ಚೆನ್ನಾಗಿ ಸರ್ ತಿಳಿಸ್ಕೊಟ್ಟಿದ್ದಾರೆ, ಮತ್ತೆ ಪ್ರೈಸು ಕೂಡ ಕಡಿಮೆ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ವಿಲ್ಲಾಸ್ನ ವಿಸಿಟ್ ಮಾಡಿ. ನಿಮ್ಗೆ ಈ ಜಾಗ ಓಕೆ ಆಯ್ತು ಅಂತ ಅಂದ್ರೆ 10,000 ಅಮೌಂಟ್ ನ ಪೇ ಮಾಡಿ ಸೆಟ್ ಆಫ್ ಡಾಕ್ಯುಮೆಂಟ್ ತಗೊಳ್ಳಿ. ಒಬ್ರಲ್ಲ ಇಬ್ರು ಚೆಕ್ ಮಾಡಿಸಿ ನೀವು ನೆಕ್ಸ್ಟ್ ಬಂದು ಅಗ್ರಿಮೆಂಟ್ ಮಾಡ್ಕೊಂತೀರಾ ಅಥವಾ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇರುತ್ತೆ, ಮಾಡ್ಕೊಬಹುದು. ಸರ್ ತುಂಬಾನೇ ಚೆನ್ನಾಗಿ ಈ ವಿಲ್ಲಾಸ್ ಬಗ್ಗೆ ಡೀಟೇಲ್ಸ್ ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಸರ್ ಇಲ್ಲಿವರೆಗೂ ವಿಲ್ಲಾಸ್ ಬಗ್ಗೆ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಇದು ಟೋಟಲ್ ಆಗಿ 3 ಎಕರೆ 1 ಗುಂಟೆಯಲ್ಲಿ ಬರೋದು 15 ಫ್ಲಾಟ್ಸ್ ಬರುತ್ತೆ. ಲೇಔಟ್ ಡೆವಲಪ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸರೌಂಡಿಂಗ್ ಡೆವಲಪ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಹೈಲಿ ಡೆವಲಪ್ಮೆಂಟ್ ಆಗ್ತಿರೋ ಅಂತ ಏರಿಯಾ. ಸೊ ಈಗ ನಾರ್ಮಲ್ ಆಗಿ ಒಂದು BMRDA ಅಪ್ರೂವ್ಡ್ ಸೈಟ್ ನ ತಗೊಂತೀರಾ ಅಂದ್ರೆ 4,000 ಅಬೋನೆ 100% ಇವಾಗ ಇರೋದು. ಸೊ ಇಲ್ಲಿ ಈ ಬನಶಂಕರಿ ವಿಲ್ಲಾಸ್ ಅಲ್ಲಿ ಜಸ್ಟ್ 1,099ಗೆ ಕೊಡ್ತಿದ್ದಾರೆ. ಸೊ ಆದಷ್ಟು ಬೇಗ ಬಂದು ಒಂದ್ಸರಿ ವಿಸಿಟ್ ಮಾಡಿ ಈ ವಿಲ್ಲಾಸ್ ನ ನಿಮ್ದಾಗಿಸ್ಕೊಳ್ಳಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು.